ಹಾಗೆ ಇವತ್ತು ಅಸೆಟ್ಕೋ ಪ್ರೊಜೆಕ್ಟರ್ ಬಗ್ಗೆ ನೋಡೋಣ. ಇದರ ಬಿಲ್ಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ನಮಗೆ ಕೇವಲ 5,500ಕ್ಕೆ ಸಿಗುತ್ತೆ. 5,500ಕ್ಕೆ ಬೆಸ್ಟ್ ಪ್ರೊಜೆಕ್ಟರ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ನಮಗೆ ಅಡ್ಜಸ್ಟೇಬಲ್ ಲೆನ್ಸ್ ಕೂಡ ಇದೆ, USB ಪೋರ್ಟಲ್, HDMI ಪೋರ್ಟಲ್ ಕೂಡ ಇದೆ. ಹಾಗೆ ಒಂದು ರಿಮೋಟ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಆದರೆ ಅದಕ್ಕೆ ಶೆಲ್ ಇರುವುದಿಲ್ಲ, ನಾವೇ ಸಪ್ರೇಟಾಗಿ ಆರ್ಡರ್ ಮಾಡಬೇಕು. ನೆಕ್ಸ್ಟ್ ಇದರ ಪವರ್ ಸಪ್ಲೈ ಕೇಬಲ್ ಇದೆಯಲ್ಲ, ಅದು ಸ್ವಲ್ಪ ಲೂಸ್ ಇದೆ, ಆದರೆ ಮ್ಯಾನೇಜೇಬಲ್ ಇಶ್ಯೂ, ನಾಟ್ ಎ ಮೇಜರ್ ಇಶ್ಯೂ. ಮತ್ತು ಈಗ ನಾವು ಪ್ರೊಜೆಕ್ಟರನ್ನು ಆನ್ ಮಾಡಿದ್ವಿ. ಇದು ಆನ್ ಮಾಡಿದ ನಂತರ ನಿಮಗೆ ಒಂದು 40 to 50 ಸೆಕೆಂಡ್ಸ್ ತಗೊಳುತ್ತೆ ಓಪನ್ ಆಗಲಿಕ್ಕೆ. ಈ ಥರ ಸ್ಕ್ರೀನ್ ಬಂದು 40ಇಂದ 50 ಸೆಕೆಂಡ್ವರೆಗೆ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ರೆ ಈ ಥರ ಡಿಸ್ಪ್ಲೇ ಆಗುತ್ತೆ. ಈಗ ನಾವು ಸೆಟ್ಟಿಂಗ್ಸಿಗೆ ಹೋಗಿ ಸೆಟ್ಟಿಂಗ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಅಲ್ಲಿ ಪ್ರೊಜೆಕ್ಟರ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಅಲ್ಲಿ 4.COOR ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ನಮಗೆ ಸ್ಕ್ರೀನನ್ನು ಅಡ್ಜಸ್ಟ್ ಮಾಡುವ ಆಪ್ಷನ್ ಬರುತ್ತೆ. ಇದರಲ್ಲಿ ನಾವು ನೋಡಿ ಅಲ್ಲಿ ಯಾವ ಸೈಡ್ ಬೇಕೋ ಆ ಸೈಡ್ ಆ್ಯರೋ ಮಾರ್ಕನ್ನು, ರಿಮೋಟಲ್ಲಿ ಆ್ಯರೋ ಮಾರ್ಕ್ ಪ್ರೆಸ್ ಮಾಡಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ನಾನು ತುಂಬ ಆಚೆ ಈಚೆ ಮಾಡ್ತಾ ಇದ್ದೇನೆ ನಿಮ್ಗೆ ಗೊತ್ತಾಗಲಿ ಅಂತ. ನೋಡಿ, ಕೆಳಗಡೆ ಮಾಡ್ತಾ ಇದ್ದೀನಿ. ಈ ಥರ ಅಡ್ಜಸ್ಟ್ ಮಾಡ್ಬೋದು. ಈಗ ನಾವು ಸ್ಕ್ರೀನ್ನ ಕ್ವಾಲಿಟಿ ಬಗ್ಗೆ ಚೆಕ್ ಮಾಡೋಣ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಇದರಲ್ಲಿ ನಾನು 32 ಇಂಚು ಮತ್ತು 50 ಇಂಚುವರೆಗೆ ಟ್ರೈ ಮಾಡಿದ್ದೀನಿ. ಅದರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮತ್ತು ನೀವು ಜಾಸ್ತಿ ಮಾಡಿದರೆ ಸ್ಕ್ರೀನ್ ಸೈಜ್, ಆವಾಗ ಸ್ವಲ್ಪ ಅಷ್ಟು ಕ್ವಾಲಿಟಿ ಮಾತ್ರ ಅಷ್ಟು ಒಳ್ಳೆ ಬರೋದಿಲ್ಲ. ಇದು ಈಗ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ಈಗ ನಂದು 32 ಇಂಚ್, ಇದು ಹತ್ತತ್ರ 32 ಇಂಚ್ ಇಟ್ಟಿದ್ದೀನಿ. ಇದು ಮಾತ್ರ 50 ಇಂಚ್ ಇಟ್ಟಿದ್ದೀನಿ. 50 ಇಂಚಲ್ಲಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ನಾನು ಲೈಟ್ ಆಫ್ ಮತ್ತು ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ನಾವು ಯಾರು ಪರ್ಚೇಸ್ ಮಾಡ್ಬೋದಂದರೆ, ಈಗ ರೂಮಲ್ಲಿ ಸ್ಟೇ ಆಗ್ತಾರಲ್ಲ ಅವರು ಇದನ್ನು ಪರ್ಚೇಸ್ ಮಾಡ್ಬೋದು. ಅವರು ಮ್ಯಾಚ್ ನೋಡಲಿಕ್ಕೆ, ಸಿನಿಮಾ ನೋಡಲಿಕ್ಕೆ ಪರ್ಚೇಸ್ ಮಾಡ್ಬೋದು. ಮನೆಯಲ್ಲಿ ಅಷ್ಟು ಯೂಸ್ ಬರೋದಿಲ್ಲ, ಯಾಕಂದರೆ ನಿಮಗೆ ಟಿ ವಿ ಇರುತ್ತಲ್ವ, ಹಾಗಾಗಿ ನೀವು ಟಿ ವಿನೇ ಜಾಸ್ತಿ ಪ್ರಿಫರ್ ಮಾಡ್ತೀರಾ. ಮನೆಯಲ್ಲಿ ಅಷ್ಟು ಜಾಸ್ತಿ ಯೂಸ್ ಬರೋಲ್ಲ. ರೂಮಲ್ಲಿ ಸ್ಟೇ ಮಾಡ್ತಾರಲ್ಲ, ರೂಮ್ PGಯಲ್ಲಿ, ಅವರಿಗೆ ಇದು ತುಂಬ ಯೂಸ್ಫುಲ್ ಆಗಿದೆ. 5,500ಕ್ಕೆ 32ರಿಂದ 50 ಇಂಚು ಟಿ ವಿ ಹಾಗೆ ನೈಟಲ್ಲಿ ನೋಡ್ಬೋದಂದರೆ ಇದು ಬೆಸ್ಟ್ ಇದೆ. ನಿಮಗೆ ಲೈಟ್ ಹಾಕಿ ತೋರಿಸ್ತೀನಿ, ಒಂದು ನಿಮಿಷ. ಇದೆಲ್ಲ ಕತ್ಲೆಯಲ್ಲಿ ನೋಡ್ತಾ ಇರೋದು. ಈಗ ನಾನು ಲೈಟನ್ನು ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಲೈಟ್ ಆನ್ ಇದ್ದಾಗ ಈ ಥರ ತೋರುತ್ತೆ, ಅಂದರೆ ಅಷ್ಟು ಕ್ಲಾರಿಟಿ ಇಲ್ಲ. ಅದೇ ಲೈಟ್ ಆಫ್ ಮಾಡಿದಾಗ ನಿಮಗೆ ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿ ಬರ್ತದೆ. ನೋಡಿ, ಲೈಟ್ ಆನ್, ಲೈಟ್ ಆಫ್, ಲೈಟ್ ಆನ್, ಲೈಟ್ ಆಫ್, ಲೈಟ್ ಆಫ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಬರ್ತದೆ. ಲೈಟ್ ಆನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.